ಧಿಕ್ಕಾರ ಕಾನೂನಂತೆ ಕಾನೂನು. ಕೇಂದ್ರ ಸರ್ಕಾರ ಲಾರಿ ಚಾಲಕರಿಗೆ ನೂತನವಾಗಿ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸುವ ಕಾನೂನು ಸರ್ಕಾರ ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಲಾರಿ ಚಾಲಕರು, ಬಸ್ ಚಾಲಕರು ಹಾಗೂ ಮಾಲೀಕರು ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಜನವರಿ 17ರ ಮಧ್ಯರಾತ್ರಿಯಿಂದ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಿಂತಾಮಣಿಯಲ್ಲಿ ಬೆಳಗ್ಗೆಯಿಂದಲೇ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು, ಬಸ್ ಚಾಲಕರು ಹಾಗೂ ಲಾರಿ ಚಾಲಕರು, ಮಾಲೀಕರು ನಗರದ ಚೇಳೂರು ರಸ್ತೆಯ ರೈಲ್ವೆ ಅಂಡರ್ಪಾಸ್ ಬಳಿ ಲಾರಿ ಹಾಗೂ ಬಸ್ಗಳನ್ನು ತೆಗೆದು ಪ್ರತಿಭಟನೆ ಮಾಡಿ ತದನಂತರ ಲಾರಿ ಮಾಲೀಕರ ಕಚೇರಿಯಿಂದ ಬೈಕ್ ಜಾಥಾ ಹಮ್ಮಿಕೊಂಡಿದ್ದರು. ಲಾರಿ ಮಾಲೀಕರ ಸಂಘದಿಂದ ಮತ್ತು ಚಿಂತಾಮಣಿ ಲಘು ವಾಹನ ಸರಕು ಮಾಲೀಕರ ಡ್ರೈವರ್ಗಳ ಚಾಲಕರ ಸಂಘದಿಂದ ನಮ್ಮ ವಿನಂತಿ ಇಷ್ಟೇ. ಕೇಂದ್ರ ಸರ್ಕಾರ ತೆಗೆದಿರುವ ಕಾನೂನು ಜಾರಿ ಮಾಡಿರುವ 106(1) ಮತ್ತು 162 ಕಾನೂನು ಹಿಟ್ ಅಂಡ್ ರನ್ ಅನ್ನು ಹಿಂಪಡಿಬೇಕನ್ನೋದು ನಮ್ಮ ಮಾಲೀಕರು ಮತ್ತು ಡ್ರೈವರ್ ಉದ್ದೇಶ. ಇದಕ್ಕೆ ನಾವು ಒಬ್ಬರೇ ಅಲ್ಲ, ಪಾಂಡಿಚೇರಿ, ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ 6 ರಾಜ್ಯಗಳು ಈ ದಿನದಿಂದ ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲು ಚಾಲಕರ ಪರವಾಗಿ ತೊಂದರೆ 10 ವರ್ಷ ಜೈಲು ಶಿಕ್ಷೆ 7 ಲಕ್ಷ ದಂಡ ಇರುವ ಚಾಲಕರ ಪರವಾಗಿ ನಾವು ಧ್ವನಿ ಎತ್ತಿದ್ದು. ಈಗಿನ ಪರಿಸ್ಥಿತಿಯಲ್ಲೇ ನಮ್ಮ ಎಲ್ಲ ವಾಹನಗಳಿಗೂ ಚಾಲಕರು ತುಂಬ ಕಮ್ಮಿ ಇರುವುದರಿಂದ, ತುಂಬ ಚಾಲಕರ ಅವಶ್ಯಕತೆ ಇರುವುದರಿಂದ ನಾವು ಅವ್ರನ್ನ ಕಾಪಾಡಿಕೊಂಡ್ರೆ ನಾವೆಲ್ಲ ಉಳಿದಂಗೆ ಅನ್ನೋ ಉದ್ದೇಶದಿಂದ ಈ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೈಯದ್ ಮದರ್ ಸಾಬ್, ಉಪಾಧ್ಯಕ್ಷ ಪೋತಾಲಪ್ಪ, ಬಸ್ ಚಾಲಕ ಹಾಗೂ ನಿರ್ವಾಹಕರ ಸಂಘದ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ಮುನಿಯಪ್ಪ, ಫಿರ್ದೋಸ್ ಪಾಷಾ, ಸರ್ದಾರ್ ಪಾಷಾ, ಬಾಬಾಜಾನ್, ಲೋಕಿ ಮತ್ತಿತರರು ಹಾಜರಿದ್ದರು. ಪವನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.